ಕಲಬುರಗಿ ಜಯನಗರ ಶಿವಮಂದಿರದಲ್ಲಿ ಇಂದು ಒಂದು ತಿಂಗಳ ನಿರಂತರ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಪುರಾಣದ ಮಂಗಲ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿ ಚರಿತ್ರೆಯ ಒಂದು ತಿಂಗಳ ಪುರಾಣ ಕಾರ್ಯಕ್ರಮದ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಪಲ್ಲಕ್ಕಿ ಮೆರವಣಿಗೆಗೆ ಶ್ರೀನಿವಾಸ್ ಸರಡಗಿಯ ಲಕ್ಷ್ಮೀಗುಡಿ ಶಕ್ತಿಪೀಠದ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿ ಅವರು ಪುರಾಣ ಎಂಬುದು ಜಗತ್ತನ್ನು ಬೆಳಗಿಸಲು ಒಂದು ಸಾಧನೆ. ನಂಬಿಕೆ ಇಟ್ಟು ಮನುಷ್ಯನು ಧಾರ್ಮಿಕತೆಯಲ್ಲಿ ತೊಡಗಿದರೆ ಸನ್ಮಾರ್ಗ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಭಕ್ತಿ ಭಾವನೆಯೂ ಮೂಡುತ್ತದೆ. ನಾವೆಲ್ಲರೂ ಭಗವಂತನ ಮಕ್ಕಳು. ಮೇಲು ಕೀಳೆಂಬ ಭಾವನೆ ದೂರ ಮಾಡಿ ಎಲ್ಲರೂ ನಮ್ಮವರೆಂದು ಕಾಣಬೇಕು. ಗುಡ್ಡಾಪುರ ದಾನಮ್ಮನ ಮಹಿಮೆ ಅಪಾರವಾದದ್ದು. ಸಂಸಾರದಲ್ಲಿದ್ದುಕೊಂಡೇ ಸದ್ಗತಿ ಮಾರ್ಗ ತೋರಿಸಿದವಳು. ಅವಳನ್ನು ಮನದಲ್ಲಿ ನೆನೆದರೆ ಜೀವನದಲ್ಲಿ ಸಂಕಷ್ಟಗಳು ಬರಲಾರವು ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಭಕ್ತರ ಮತ್ತು ಹಿರಿಯರ ಕೋರಿಕೆ ಮೇರೆಗೆ ಶ್ರೀ ದಾನಮ್ಮ ದೇವಿ ಪುರಾಣ ಹಮ್ಮಿಕೊಳ್ಳಲಾಗಿತ್ತು. ಒಂದು ತಿಂಗಳು ಅನ್ನದಾಸೋಹ ನಡೆಯಿತು ಎಂದರು. ವೇದಮೂರ್ತಿ ಪುರಾಣ ಪಂಡಿತ ಶ್ರೀ ತೋಟಯ್ಯ ಶಾಸ್ತ್ರಿಗಳು ಪುರಾಣ ಹೇಳುವ ಮೂಲಕ ಮಂಗಲೋತ್ಸವ ಪುರಾಣ ಕಾರ್ಯಕ್ರಮ ನಡೆಸಿದರು. ಇದಕ್ಕೂ ಮೊದಲು ಸಂಗೀತ ಕಲಾವಿದರಾದ ಜಗದೀಶ್ ನಗನೂರ್ ಹಾಗೂ ಸಿದ್ದಲಿಂಗಯ್ಯ ಸಾಲಿ ಅವರಿಂದ ಭಕ್ತಿಗೀತೆಗಳ ಗಾಯನ ನಡೆಯಿತು. ಸಮಾರಂಭದ ಸಾನ್ನಿಧ್ಯವನ್ನು ಮುಗುಳ್ನಾಗಾಂವ್ ಕಟ್ಟಿಮನಿ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ವಹಿಸಿಕೊಂಡಿದ್ರು. ನಮ್ಮ ಶಿವಮಂದಿರ ಟ್ರಸ್ಟ್ ವತಿಯಿಂದ ಇದೇನು ಪಾಲ್ಕಿ ಚಾಲನೆ ಅಪ್ಪರು ಕೊಟ್ಟಿದ್ದಾರ, ಅದು ಏನದ ಅಂದ್ರೆ ನಮ್ಮ ಶಿವಮಂದಿರದ ಏನದ ಅಂದ್ರೆ ಒಂದು ಪುಣ್ಯ ಕೆಲಸ. ಇವತ್ತು ನಾವು ಎಲ್ಲರೂ ಏನಾಗ್ಯದ ಇವತ್ತು ನೋಡ್ಬೇಕು, ನನ್ಗೆ ಭಾಳ ಶಾಂತಿ ಅನ್ನಿಸ್ತು. ಇಷ್ಟು ಫಂಕ್ಷನ್ ಅಟೆಂಡ್ ಆಗಿದ್ದೆವು, ಆದ್ರೆ ಎಲ್ಲ ಹುಡುಗರು ಬಂದರು, ಎಲ್ಲರೂ ಬಂದರು. ಲಾಸ್ಟ್ ಟೈಮ್ ನಾ ಹೇಳಿದ್ದೆ ಮಾತು, ಯಾಕಂದ್ರೆ ಇವತ್ತೆಲ್ಲರೂ ಇನ್ವಾಲ್ವ್ಮೆಂಟ್ ಆದಾಗ ನಮ್ಮ ಸಮಾಜ ಆಯ್ತು, ನಮ್ದು ಏನೇ ಆಗಲಿ ಇವತ್ತೇನದ ಅಂದ್ರೆ ನಮ್ಮ ಸಮಾಜದಾಗ ಒಗ್ಗೂಟಾಗಿ ಎಲ್ಲರೂ ಇರಬೇಕು. ಇದು ಒಂದು ದೊಡ್ಡ ಕೆಲಸ. ಇದು ಸಮಾಜನಾಗ ಇವತ್ತಿನ ದಿವಸನಾಗ ಏನೇನು ನಡೆದದ, ಇವತ್ತು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಸಮಾಜನಾಗ ಒಕ್ಕೂಟಿದ್ರೆ ನಿಮ್ಮ ಕೆಲಸಗಳು ಆಗ್ತದೆ. ಇದು ಇಂಪಾರ್ಟೆಂಟ್. ನಿಮ್ಮ ಸಮಾಜನಾಗ ನೀವು ಒಕ್ಕೂಟು ನಿಮ್ಮ ಏರಿಯಾದಾಗ ನೀವು ಇದ್ರಿ ಅಂತಂದ್ರೆ ನಮ್ಗೆ ಏನಾದ ಇವತ್ತಿನ ದಿವಸ ನಮ್ಮ ಕೆಲಸ ಆಗ್ಬೇಕಾಗತ್ತೆ. ಇವತ್ತು ನಾವು ಏನದ ಅಂದ್ರೆ ಯೂನಿಟಿದಿಂದ ನಾವು ಏನೇ ಕೇಳಿದೆವು ಅಂತಂದ್ರೂ ಅಂಜಿಸ್ಬೇಕಾಗ್ತದೆ. ಅಂಜಿಸೋದನ್ನ ಯಾರು ಕೊಡಂಗಿಲ್ಲ. ಮುಂದೆ ಹೆಂಗ್ ಬರ್ತಾರೆ ನೋಡೋದು ಅನ್ಬೇಕು. ಎಲ್ಲ ಯಾರ್ಯಾಕಿರ್ಲಕ್ರಿ ಒಂದು ಮಾತು ಹೇಳ್ತೀನಿ, ಸಮಾಜನಾಗ ಏನದ ಅಂತಂದ್ರೆ ನಮಗೆ ಸವಲತ್ತು ಏನು ಬೇಕು ಅದು ಅಲ್ಲಿ ಸಿಗಂಗಿಲ್ಲ. ನಾ 10 ಸಲ ನಾನು ಏನದ ಅಂದ್ರೆ ಶ್ರೀಕಾಂತ್ ಹೇಳಿದ್ದೀನಿ, ಸಿರ್ಗಾಪುರ ಅಣ್ಣವ್ರಿಗೆ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಹೆಂಗ್ ಹುಡುಗರು ಇರ್ತಾರ, ಎಲ್ಲರೂ ಇರ್ತಾರ. ಇವತ್ತು ನಮ್ಗೆ ಈಕ್ವಲ್ ರೈಟ್ಸ್ ಏನದ ನಮ್ಮ ಸಮಾಜನಾಗ ನಮ್ಮ ಏರಿಯಾದಾಗ ಇವತ್ತೇನದ ಅಂತಂದ್ರೆ ಯಾವುದೇ ಅಲ್ಲಿ ಇದನ್ನು ಒಂದು ದೊಡ್ಡ ಕೆಲಸ ಅದ, ಒಂದು ಆಧ್ಯಾತ್ಮಿಕ ಕೆಲಸ ಅದ, ಒಂದು ನಮ್ಮ ಕಾರ್ಯಕ್ರಮದ ಏನದ ಅಂದ್ರೆ ನಮ್ಮ ಸಮಾಜ ನಮ್ಮ ಸುತ್ತಮುತ್ತ ಇದ್ದಿದ್ದು ಪರಿಹಾರದ ಏನದ ಅಂದ್ರೆ ಎಲ್ಲ ಚಲೋದಾಗ ರೋಡ್ಸ್ ಇರ್ಬೇಕು, ಲೈಟ್ಸ್ ಇರ್ಬೇಕು. ಯಾಕೆ ಮಾಡಂಗಿಲ್ಲ? ಇದೇನದಲ್ಲ ಅವ್ರ ಹಕ್ಕದ, ನಮ್ದು ಹಕ್ಕದ. ಯಾಕಂದ್ರೆ ನಾವು ಟ್ಯಾಕ್ಸ್ನು ತುಂಬ್ತೇವೆ, ಎಲ್ಲನೂ ಮಾಡ್ತೇವೆ. ಅದಕ್ಕೆ ಮಾಡಂಗಿಲ್ಲ. ಯಾಕ ಇವತ್ತು ನಾವು ಕೂಡಿಕೆಸಿಂದ ನಾ 10 ಸಲ ಹೇಳ್ತೀನಿ, ನಮಗೆ ಏನ್ ಬೇಕಾಗಿದ್ದು ಸಿಗ್ತದೆ. ಆದ್ರೆ ನಾವು ಕೂಡಿದ್ದೇವೆ ಅಂದ್ರೆ 100% ಎಲ್ಲರಿಗೆ ಸಿಗ್ತದೆ. ಇದು ಒಂದು ಒಳ್ಳೆ ಕೆಲಸ. ಸಾಮಾಜಿಕನೂ ಇರಬೇಕು, ಮತ್ತು ಅದರಲ್ಲಿ ನಮ್ಮ ಸೌಲಭ್ಯಗಳನ್ನು ಕಾರ್ಪೊರೇಷನ್ ಅಲ್ಲಿ ಇವತ್ತು MLA ಅಲ್ಲಿ ಇವತ್ತು ಯಾರೇ ಇರ್ಲಕ್ಕೆ ಏರಿಯಾದಾಗ ಬರ್ಲಕ್ಕೆ ಇವತ್ತು ನಮ್ಮ ಏರಿಯಾದಾಗ ಏನದ ಅಂತಂದ್ರೆ ತೆಗ್ಕೊಂಡು ಮಕ್ಕಳು ಇರ್ತಾವೆ, ಯಾರು ಕೇಳೋರು ಇರಂಗಿಲ್ಲ. ಹಂಗೆ ಹೋಗ್ತಾರೆ. ಒಂದು ಸ್ಕೂಟರ್ ಮೇಲೆ ಹೋಗ್ಬೇಕು, ಹೆಣ್ಮಗಳು ಸಣ್ಣ ಇಟ್ಟಿದ್ರು ಅಂತಂದ್ರೆ ಒಂದು ಜಂಪ್ ಆಯ್ತಂದ್ರೆ ಟಂಕ ಎಷ್ಟು ಹೋಗಕತ್ತಾವ ನನಗೆ ಹೋಗ್ತದೆ ಪಾಠ. ಇವತ್ತು ನಾವು ಏನಿದ್ದೇವೆ ಅಂತಂದ್ರೆ ನಮಗೆ ಬೇಮಾರಿ ಬರೋದು ರೋಡ್ಲಿಂದ. ಇವತ್ತು ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ನಾವು ಕೂಡಿರಲಿಂದ ಏನಂತದ ಅವ್ರಿಗೆ ಕೇಳಿದ್ರೆ ಹಕ್ಕು, ನಮ್ಮ ಹಕ್ಕು ಕೇಳಿದ್ರೆ 100% ನಿಮ್ಗೆ ಏನದ ಅಂದ್ರೆ ನಾವು ಸೌಲಭ್ಯ ಸಿಗ್ತದೆ. ಸಮಾಜ ದೃಷ್ಟಿಯಿಂದ ಅಪ್ಪೋದೇನ ಆಶೀರ್ವಾದ ಮಾಡ್ತಾರೆ. ಅದ್ರ ಮ್ಯಾಗೂ ಏನದ ಅಂತಂದ್ರೆ ನೀವು ಕೇಳಿಸಿದ್ರೆ ಅದು ತಾಯಿ ಹೆಸರು ಇರ್ತಕ್ಕಂಥ ಭಾರತ ಮಾತೆಗೆ ಅನ್ನತಕ್ಕಂಥ ಮಾತನ್ನು ಕೂಡ
ಬಹಳಷ್ಟು ಕಡೆ ಭಾರತ ಮಾತೆಗೆ ಹೇಳುವುದಕ್ಕಿಂತಲೂ ಗುರುಗಳ ಹೆಸರು ಹೇಳ್ತಾರೆ, ಮಠದ ಹೆಸರು ಹೇಳ್ತಾರೆ, ಗದ್ದಿಗೆ ಹೆಸರು ಹೇಳ್ತಾರೆ. ಆದ್ರೆ ಭಾರತ ಮಾತೆಯ ಹೆಸರು ಬಹಳಷ್ಟು ಮಂದಿ ತೆಗೆದುಕೊಳ್ಳಲ್ಲ ಎಂಬುದು ನಿಮ್ಗೆಲ್ಲರಿಗೂ ಗೊತ್ತದ. ಇವತ್ತಿನ ದಿವಸ ಪಂಚಭೂತಗಳು ಬಹಳ ವಿಶೇಷವ. ಆಕಾಶ ಅನ್ನತಕ್ಕಂಥದ್ದು, ಭೂಮಿ ಅನ್ನತಕ್ಕಂಥದ್ದು, ಗಾಳಿ ಅನ್ನತಕ್ಕಂಥದ್ದು, ಬೆಂಕಿ ಅನ್ನತಕ್ಕಂಥದ್ದು, ಅದರ ಜೊತೆಗೆ ಇರ್ತಕ್ಕಂಥ ನೀರು ಅನ್ನತಕ್ಕಂಥ ಪಂಚಭೂತಗಳಿಂದ ಮಾತ್ರ ಈ ಸೃಷ್ಟಿ ನಿರ್ಮಾಣ ಆಗ್ಯದ. ಈ ಸೃಷ್ಟಿ ನಿರ್ಮಾಣದೊಳಗೆ ಆಗಿದಂತೆ ನಾವು ಕೂಡ ಪಂಚಭೂತಗಳಿಂದ ಹುಟ್ಟಿದೆವು. ಅದಕ್ಕೆ ನಾವು ಯಾವ ರಾಜ್ಯದವರು ಇದ್ದರನ್ನು ಕೂಡ, ಯಾವ ದೇವರ ಆರಾಧಕರು ಇದ್ದರನ್ನು ಕೂಡ, ಯಾವ ಗುರುವಿನ ಭಕ್ತರಿದ್ದರನ್ನು ಕೂಡ ಮೊದಲು ನಾವು ಭಾರತ ಮಾತೆಯ ಮಕ್ಕಳನ್ನುವುದು ಎಂದೂ ಮರೆಯಬಾರದು. ನಮ್ಮ ಗುರು ಹೌದು ಭಾರತ ಮಾತೆ, ನಮ್ಮ ತಾಯಿ ಹೌದು ಭಾರತ ಮಾತೆ, ನಮ್ಮೆಲ್ಲರ ಸಂರಕ್ಷಣೆ ಮಾಡ್ತಕ್ಕಂಥವಳನ್ನು ಕೂಡ ಭಾರತ ಮಾತೆ ಅಂತ ಹೇಳಬೇಕಾಗ್ತದೆ. ಅಂತ ತಾಯಿಗೆ ಎಷ್ಟು ರೀತಿ ವರ್ಣನೆ ಮಾಡಿದ್ರು ಕೂಡ ಕಡಿಮೆ ಅದ ಅಂತ ಹೇಳ್ಬೇಕಾಗ್ತದೆ ತಂದೆ ತಾಯಿಗಳೇ. ಅಂತ ರೀತಿಯೊಳಗ ಈ ಜಯನಗರಕ್ಕೆ ತಂದೆ ತಾಯಿ ಅಂದ್ರೆ ವೀರಣ್ಣ ಹೊನ್ನಾಳಿಯವರು ಅಂತ ಹೇಳ್ಬೇಕಾಗ್ತದೆ. ಈ ಜಯನಗರ ಇವತ್ತು ನೀವು ಮಗನಾಗಿರ್ಬೇಕು, ಅವನು ನಿಮ್ಮ ಮಗನಾಗಿರ್ಬೇಕು, ಕಾರ್ಪೊರೇಟರ್ ಆಗಿರ್ಬೇಕು, ಇವತ್ತು ಇರ್ತಕ್ಕಂಥ ಮುನ್ಸಿಪಾಲಿಟಿ ಒಂದು ಸದಸ್ಯನಾಗಿರ್ಬೇಕು. ಹೌದು ಒಪ್ಪಣ ಅಂತ. ಆದರೆ ಈ ಕಾಲನಿ ಯಾವಾಗಲೂ ಕುಡಿಯತಕ್ಕಂಥ ನೀರಾಗಲಿ, ಬೆಳಕಾಗಲಿ, ರೋಡ್ ಆಗಲಿ, ದಿನನಿತ್ಯ ನಮ್ಮ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಭಾರತ ಮಾತೆ ಹೆಂಗ ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೋ ಪಂಚಭೂತಗಳಿಂದ, ಹಂಗ ಕಾಲನಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾರು ಅಂತಂದ್ರ ನಮ್ಮ ಹೊನ್ನಾಳಿಯವರು ಅಂತ ಹೇಳ್ಬೇಕಾಗ್ತದೆ. ಹೊನ್ನಾಳಿಯವರು ಅಂತ ಹೇಳ್ಬೇಕು. ಅವರಿಗೂ ಕೂಡ ಬಹಳಷ್ಟು ಆನಂದಮಯವಾಗಿ ಆ ಮಹಾತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮೊದಲಮ್ಮಪ್ಪ ಅಂದ್ರೆ ನಮ್ಮ RS ಪಾಟೀಲ್ ಎದುರುಗಡೆನೆ ಕುಸ್ತಿ ಹಿಡ್ದಿರೋರು. ಅವಾಗ ನಾ ಹೇಳ್ದ, ನೋಡ್ರಪ್ಪ ಕುಸ್ತಿ ಆಡಬೇಡ್ರಿ, ಇಬ್ರು ಆಗಬೇಕಾಗ್ಯದಲ್ಲ, ನೀವೊಂದ್ಸಲ ಆಗ್ತೀರಿ ಅಂತ ಅವತ್ತಿನ ದಿವಸ ಹೇಳ್ದಂಗ ಅವಾಗ RS ಪಾಟೀಲ್ ಆಗಿದ್ರು, ಈಗ ಹೊನ್ನಾಳಿಯವರು ಆಗ್ಯಾರ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಜಗತ್ತಿನೊಳಗೆ ಪರಮಾತ್ಮನಾದವನು, ಆ ದೇವಿ ಆದವಳು ಎಲ್ಲರಿಗೂ ನನ್ನ ಮಕ್ಕಳು ಅನ್ನತಕ್ಕಂಥ ಭಾವನೆ ಇರ್ತದ. ಆ ಶಕ್ತಿ ಎಲ್ಲರಿಗೂ ಸಮಯಕ್ಕೆ ಆಶೀರ್ವಾದ ಮಾಡ್ತಾನೆ ಇರ್ತದ ಅಂತ ಹೇಳ್ಬೇಕಾಗ್ತದ. ಅಂತ ರೀತಿಯೊಳಗೆ ಮುಂದಿನ ದಿನಮಾನದೊಳಗ ನಮ್ಮ ಬಿಲ್ಬಂದಿಯವರೇ ಹೇಳದಂಗ ಒಂದು ಮಾತು ಅವ್ರು ಕಿವಿಯಾಗ ಇಟ್ಕೋಬೇಕಾಗ್ಯದ. ಹೊನ್ನಾಳಿಯವರು ನಮ್ಮ ಹಕ್ಕು ಅದ, ನಮ್ಮ ಹಕ್ಕು ಇರಬೇಕಾದ್ರೆ ನಮ್ಮ ಸಂಘಟನೆ ಇರಬೇಕು, ನಮ್ಮ ಸಂಘಟನೆ ಇರಬೇಕಾದ್ರೆ ಎಲ್ಲರ ಮನಸ್ಸು ಒಂದಿರಬೇಕು ಅನ್ನತಕ್ಕಂಥ ಬಿಲ್ಬಂದಿ ಅನ್ನೋರನ್ನು ಕೂಡ ಹೇಳಿದ್ರಲ್ಲ. ಆ ಮಾತು ಯಾರಿಗೆ ಹೇಳಿದ್ರಂದ್ರೆ ನಮ್ಮ ಹೊನ್ನಾಳಿಯವರಿಗೆ ಹೇಳಿದಿರೋದು. ಅದಕ್ಕೆ ಈ ಜಯನಗರ ಜವಾಬ್ದಾರಿ ನಿನಗದ. MLA ಆಮ್ಯಾಲ ಬರ್ತಾನ, ಅವನಿಗೆ ಬರ್ತಕ್ಕಂಥ ಏರಿಯಾಗಳು ಬಹಳಷ್ಟು ಇರ್ತಾವ. ಆದ್ರೆ ನಿನಗೆ ಬರ್ತಕ್ಕಂಥದ್ದು ಒಂದು ಏರಿಯಾ ಅದ. ಅಷ್ಟೇ ರೀತಿಯೊಳಗೆ ಅವ್ರು ನಡ್ಸ್ಕೊಂಡು ನಡೆದಾರ ಅಂತ ಹೇಳಬೇಕಾಗ್ತದೆ. ಇವರೆಲ್ಲ ಇನ್ನೂ ಸಣ್ಣವರಿದ್ರು, ಅವರಿಗೆ ನಮ್ಗೆ ಹೆಚ್ಚು ಕಡಿಮೆ ಒಂದು 8-10 ವರ್ಷ ಹೊರಕಿರ್ಬೇಕು. ಅವ್ರದ್ದು ಅಷ್ಟೇ ಬಡತನ ಇತ್ತು, ಗೊತ್ತಿರಲಿ ನಿಮ್ಗೆಲ್ಲರಿಗೆ. ಈ ಸರಡಿ ಮುತ್ತೆ ನೀವೇನು ಕೈ ತುಂಬ ಬಂಗಾರ ಕೊಂಡು ಕೊಲ್ಲಾಪುರದ ಮಹಾಲಕ್ಷ್ಮಿ ಸಂಸ್ಥಾ ನೋಡಿ ಇವತ್ತು 50 ಲಕ್ಷ ರೂಪಾಯಿ ಗಾಡಿಯಾಗಿನ ಹೊಂಟದ ಸರಡಿ ಮುತ್ತೆ. ಆತನು ಕೂಡ ಬಾಳ ಬಡತನದೊಳಗಿದ್ದಂಬ ನಿಮ್ಗೆಲ್ಲ ಗೊತ್ತಿರಲಿ. ಪರಿಸ್ಥಿತಿ ಎಂಥ ಸ್ಥಿತಿ ಒಳಗಿತ್ತಂತಂದ್ರ ಮೈಮ್ಯಾಗ ಬಟ್ಟೆ ಹಾಕಲಕ್ಕ ಗತಿ ಇದ್ದಿದ್ದಿಲ್ಲ. ಆ ಹೊನ್ನಾಳಿಯವರಿಗಾಗಲಿ, ಸರಡಿಗೆ ಮುತ್ತೆ ಆಗಲಿ, ಇವತ್ತಿನ ದಿವಸ ಅಂದಿನ ರೂಪಗಳು ಒಬ್ಬರಿಗೊಬ್ಬರು ನೋಡಿದವ್ರನ್ನು ನಾವೇ ಇದ್ದೆವು. ಇವತ್ತಿನ ಹೆಮ್ಮರ ರೂಪದೊಳಗೆ ಕಾಣೋದು ಕಾರಣ ಏನಂದ್ರೆ ಭಗವಂತನ ಮಕ್ಕಳಾಗಬೇಕು, ಶಿವನ ಮಕ್ಕಳಾಗಬೇಕು, ದೇವಿಯ ಮಕ್ಕಳಾಗಬೇಕು, ತಂದೆ ತಾಯಿಯ ಮಕ್ಕಳಾಗಬೇಕು ಅಂದಾಗ ಮಾತ್ರ ನಮ್ಮ ಮನಸ್ಸಿನ ಸಂಕಲ್ಪ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾವಂತ. ಇವತ್ತು ನಾಯಿ ಸದುವರೆಲ್ಲ ತಾಯಿಗೆ ಅನ್ನ ಹಾಕಲಾರ್ದಾಗ್ಯಾರ. ಇಂಥ ಪರಿಸ್ಥಿತಿ ಒಳಗೆ ದೇವ್ರ ಒಲಿ ಅಂದ್ರೆ ಹೆಂಗೆ ಒಲಿಬೇಕು? ಹಿಂದೆ ಏನಿತ್ತಂತಂದ್ರ ಎಲ್ಲ ಅತಿಥಿಗಳಿಗೆ ಇರ್ತಕ್ಕಂಥ ಗೌರವ ರೀತಿಯಿಂದ ಏನಿತ್ತಂದ್ರೆ ಸುಸ್ವಾಗತ ಅಂತ ಹೇಳಿ ಬರಿತಾ ಇದ್ರು ಎಲ್ಲ ಮನಿ ಮ್ಯಾಗ. ಇವತ್ತೇನನ್ನು ನಾಯಿಗಳವೇ ಎಚ್ಚರಿಕೆ ಅಂತ ಬರೀಲಿಕತ್ತಾರ ಮನಿ ಒಳಗೆ. ಇವರೆಲ್ಲ ನಾಯಿ ಸಾಕೋರು ತಾಯಿಗೆ ಸಾಕ್ತಕ್ಕಂಥ ಸಮಯ ದಾಟಿ ಹೋಗೋದಕ್ಕತ್ತದ. ಇವು ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ ಗುಡ್ಡಾಪುರ ತಾಯಿ ದಾನಮ್ಮದ ಕತಿ ನಾವು ಯಾಕೆ ಹಚ್ಚಾರ ಅಂತಂದ್ರ ಹೇಳಿದ್ರು. ನಾ ಮಹಾನಗರ ಪಾಲಿಕೆ ಸದಸ್ಯನಾದ ಮೇಲೆ ಜಯನಗರದಿಂದ ನಾನು ಬಹಳಷ್ಟು ಎಲ್ಲ ನಮ್ಮ ತಾಯಿಯಂದರು, ನಮ್ಮ ಹಿರಿಯರು ಎಲ್ಲ ನನಗೆ ಆಶೀರ್ವಾದ ಮಾಡಿ ನನಗೆ ಎಲ್ಲವನ್ನೂ ತಂದುಕೊಟ್ರು. ಆದ ಮೇಲೆ ನಾನು ಸುಮಾರು ಒಂದು 2 ಕೋಟಿ ರೂಪಾಯಿ ಒಂದು ರೋಡನ್ನು ನಮ್ಮ ಲಿಂಗರಾಜ ಸಿದ್ದಪ್ಪನ ನೇತೃತ್ವದಲ್ಲಿ ನಾವು ಓಪನಿಂಗ್ನು ಮಾಡಿದೆವು. ಇಲ್ಲಿ ಜನರಿಗೆ ಒಂದು ಕುಡಿಯುವ ನೀರಿನ ಸಲುವಾಗಿ ಹೇಳಿದ್ರು. ಹೇಳಿದಾಗ ನಾನು ಜಯನಗರ ಹಳಮಂದೇವ ಟೆಂಪಲ್ನಲ್ಲಿ ಒಂದು ಫಿಲ್ಟರ್ ನೀರಿಂದ ಹಾಕಿಸ್ಕೊಟ್ಟೆ. ಮತ್ತು ಅದೇ ರೀತಿಯಾಗಿ ಶಿವ ಮಂದಿರದಲ್ಲಿ ಕೇಳಿದಾಗ ಶಿವ ಮಂದಿರನ್ನು ಕೂಡ ಹಾಕಿಸ್ಕೊಟ್ಟೆ. ಅದೇ ರೀತಿಯಾಗಿ
ಮತ್ತು ಶಿವಮಂದಿರ ಸುತ್ತ ಒಂದು 50 ಲಕ್ಷ ರೂಪಾಯಿ ರೋಡ್ ಕೂಡ ಒಂದು ಹಿಂದಿನ ರೋಡ್ ಹೋಗಿತ್ತು. ನಮ್ಮ ಸಿಂಗಾಪುರ ಅಣ್ಣವರು ಮತ್ತು ಟ್ರಸ್ಟ್ ಎಲ್ಲರೂ ಕೂಡ ಕೇಳಿದಾಗ ನಾನು ಇಲ್ಲಿ ಒಂದು ರೋಡ್ ಕೂಡ ಮಾಡಿಕೊಟ್ಟೆ. ಏನಾದ್ರು ರೀತಿ ಈಗ ಹೆಂಗಾಗಿದೆಯಪ್ಪ ಅಂದ್ರೆ ಮಹಾನಗರದಾಗ ನಾವು ವಿರೋಧ ಪಕ್ಷದಲ್ಲಿ ಇದ್ದಿದ್ದೆವು. ಯಾಕಪ್ಪ ಅಂದ್ರೆ ನಾವು ಟ್ಯಾಕ್ಸ್ ಎಲ್ಲ ನಾವು ಕಟ್ತೇವೆ, ಡೆವಲಪ್ಮೆಂಟ್ ಎಲ್ಲ ನಾವು ಟ್ಯಾಕ್ಸ್ ಕಟ್ಟೋರಿಗೆ ಆಗಲ್ಲ, ಟ್ಯಾಕ್ಸ್ ಕಟ್ಟೋದಾಗ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಅವ್ರು ಬಿಟ್ಟು ಉಂಡಿದ್ರೆ ನಮ್ಗೆ ಕೊಡ್ತಾ ಇದ್ದಾರೆ. ಆದ ಕಾರಣ ತಾವು ಕೂಡ ಒಂದು ಹೋರಾಟದಾಗ ಇದ್ರಿ, ತಾವು ಕೂಡ ಕೈ ಜೋಡಿದ್ರಪ್ಪ ಅಂದ್ರೆ ಶಾಸಕರಾಗಲಿ MP ಅಲ್ಲಿ ನೀವೆಲ್ಲ ಕೊಡುತ್ತೆ ನಾನು ಬರುತ್ತೆ ಅಂತ ಜಯನಗರದ ಇನ್ನೂ ಈಗಾಗಲೇ ಒಂದು ಪಲ್ಲವಿ ಹೋಟೆಲ್ ಏನೋ ಒಂದು ರೋಡ್ ಒಂದೇ ಹೋದ ಅದು ಕೂಡ ನಾನು ಮಾಡ್ತೀನಿ ಅಂತ ಹೇಳೋ ದಿವಸದಿಂದ ಮುಂದಿನ ದಿನಗಳಾಗ ನಿಮ್ಗೆ ಏನೇ ಇದ್ದಾಗ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಗೆ 2 ಮಾತು ವಿರಾಮ ಕೊಡ್ತೀನಿ. 87, 88, 90 ಹೊಸ ದಾಸೋಹ ಕೂಡ ನಮಗೆ ದಾಸೋಹನ ಮಾಡಿಸಿದ್ದಾರೆ. ನಾವು ಕೆಲವು ಅಷ್ಟೇ ಜನರನ್ನ ನಾವು ದೇಣಿಗೆ ಪಡೆದಿವಿ, ದಾಸೋಹ ಮಾಡಿಸಿ ಅಂತ ಹೇಳಿವಿ. ಅಪ್ಪರು ಹೇಳಿದಂಗೆ ಯಾವುದೇ ಧರ್ಮದ ಕಾರ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಅಷ್ಟೇ ನಿಷ್ಠೆ ಒಂದು ಗುರಿ ಇತ್ತಪ್ಪ ಅಂತಂದ್ರೆ ಅಂತ ಒಂದು ಮಠ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಗುರಿ ಇರಲಿ, ಇನ್ನೊಂದು ಯಾವುದೇ ಕ್ಷೇತ್ರ ಇದ್ರೂ ಕೂಡ ಜನರನ್ನ ಒಂದು ಭರವಸೆಯ ಮೇರೆಗೆ ನಾವು ಅವ್ರ ಬೆಳೆಸೋ ಮೇರೆಗೆ ಇಲ್ಲಿ ಬರ್ತಾರಂತ ಈ ಮೂಲಕ ನಾನು ಹೇಳ್ತೀನಿ. ಅಪ್ಪರು ಹೇಳಿ ಬಹಳ ದೊಡ್ಡ ಅರ್ಥಪೂರ್ಣ ಅದ. ನಮ್ಗೇನೋ ಗೊತ್ತಿಲ್ಲ, ಧಾರ್ಮಿಕ ಅನ್ನೋದು ಗೊತ್ತಿಲ್ಲ, ಪೂಜೆ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಆದ್ರೂ ಕೂಡ ನಾವು ಅಧ್ಯಕ್ಷ ಸ್ಥಾನ ವಹಿಸಿ ನಾವೊಬ್ಬ ಹೋರಾಟಗಾರ. ತೆಗ್ಗು ಎಲ್ಲಿ ಬಿದ್ದದ, ಮರ ಎಲ್ಲಿ ಬಿದ್ದದ, ಎಲ್ಲಿ ರೋಡ್ ಆಗಿಲ್ಲ, ಎಲ್ಲಿ ಕೆಲಸ ಆಗಿಲ್ಲ, ಅಷ್ಟೇ ನಮ್ಮ ಕೆಲಸ. ಈಗ ನಾವು ಹೊನ್ನಾಳಿ ಹೇಳಿದ್ರಪ್ಪಲ್ಲಿ ನಾವು ಈಗ ಪಲ್ಲವಿ ಹೋಟೆಲ್ ಇದ್ರೆ ಹೊಸ ಆಟಿವ್ ಅದ, ಹೊಸ ಆಟಿವ್ ಆದ್ರೆ ಎಂಥ ದೊಡ್ಡ ತೆಗ್ದು ಬಿದ್ದಂದ್ರೆ ನಾನೇ ಬಿದ್ದೀನಿ ಎಷ್ಟೊತ್ತಲ್ಲ. ಈಗ ಸುಮಾರು ಎಷ್ಟೋ ಸಲ ನಾನೇ ಬಿದ್ದೀನಿ ಹೇಳಿ ಅನ್ನಳ ಗಮನಕ್ಕೆ ತಂದೀನಿ, ನಮ್ಮ ಶಾಸಕರ ಗಮನಕ್ಕೆ ಕೂಡ ತಂದೀನಿ. ಅವ್ರು ಮಾಡುವಂಥ ಭರವಸೆ ಇರುವಂಥ ಈ ಮೂಲಕ ನಾನು ಹೇಳ್ತೀನಿ. ಅವ್ರು ಹಂಗೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರು ಮೊದಲು ಕೂಡ ರಾಜಪುರ ವಾರ್ಡಿನವರು ಸದಸ್ಯರಾಗಿ ಮಾನವಪಾಲಿ ಸದಸ್ಯರಾಗಿ ಕೆಲಸ ಮಾಡಿದ್ರು. ಅದೇ ರೀತಿ ನಮ್ಮ ವಾರ್ಡಿಂದ ಅವ್ರು ನಿಂತಾಗ ಅವ್ರಿಗೆ ಮೊದಲ ಬಾರಿಗೆ ನಾನೇ ಅವ್ರಿಗೆ ಫೋನ್ ಹಚ್ಚಿರ್ಬೇಕಂತ ನನಗೆ ಅನ್ನಿಸ್ತದೆ. ಅವ್ರು ಕೆಲಸ ಮಾಡ್ಕೊತ ಬಂದರು. ಎಷ್ಟು ಕೆಲಸ ಹೇಳಿದೆ ಪ್ರತಿಯೊಂದು ಕೂಡ ಅವರು ಕೆಲಸ ಮಾಡಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ಒಂದು ಕೆಲಸ ಆಗಿರುವಂತ ಬಹಳ ನಾವೊಂದು ಹೆಮ್ಮೆ ಅಂತ ಹೇಳ್ಬೇಕಂತ. ಅದೇ ರೀತಿ ಕುಡಿಯ ನೀರಿನ ಕೂಡ ವ್ಯವಸ್ಥೆ ಮಾಡ್ಯಾರ. ಇನ್ನೂ ಕೂಡ ಅನೇಕ ಕೆಲಸಗಳನ್ನ ಅವರು ಮಾಡ್ತಾರಂಬ ಒಂದು ಭರವಸೆ ಇದೆ. ಈಗಾಗಲೇ ನಮ್ಮ ಬಂಡಪ್ಪ ಹೇಳಪ್ಲೆ ಇಲ್ಲಿ ನಮ್ಮ ನೀರಿನ ಟ್ಯಾಂಕ್ ಏನದ, ಟ್ಯಾಂಕಿನ ಒಂದು ಜನಸಂಪರ್ಕ ಕೇಂದ್ರ ಅಂತ ಹೇಳಿ ಅವರು ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಏನೇ ಕಷ್ಟ ಇದ್ರು ಕೂಡ ಅಲ್ಲಿ ಬಂದು ಹೇಳ್ಕೊಬೋದಂತ ಒಂದು ಕಚೇರಿ ಕೂಡ ನಿರ್ಮಾಣ ಮಾಡ್ಯಾರ. ಅದು ಕೂಡ ಬಹಳ ಶ್ಲಾಘನೀಯ ಅಂತ ಹೇಳ್ತೀನಿ. ಇವತ್ತಿನ ದಿವಸ ಯಾಕಂದ್ರೆ ತಮಗೆಲ್ಲ ನನಗೆ ಗೊತ್ತದ, ಎಲ್ಲರೂ ತಾವು ಮನಸ್ಸಿನಾಗ ಬೈತಿರ್ತೀರಿ, ಎದು ಮಾಡ್ತಿರ್ತೀರಿ. ಒಂದು ನಾವು ಭರವಸೆ ಕೊಡ್ತೀನಿ, ಹೋಗಿ ಊಟ ಮಾಡೋದೇ ನೀವು ನಾವು ಯಾರಿಗೂ ಕಳ್ಸಲ್ಲ. ಇದು ಮಾತ್ರ ನಾವು ಭರವಸೆ ಕೊಡ್ತೀನಿ. ಯಾಕಂದ್ರೆ ನಿರಂತರವಾಗಿ ನಾವು ದಾಸೋಹ ಮಾಡ್ತಾ ಬಂದೀವಿ. ಇದಕ್ಕೆಲ್ಲ ಕಾರಣ ಅಪ್ಪರು ಅಂತ ನಾವು ಇನ್ನೊಮ್ಮೆ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅದೇ ರೀತಿ ಇವತ್ತಿನ ತೊಟ್ಟಿಲ ಕಾರ್ಯಕ್ರಮ ಇರ್ಬೋದು, ಲಗ್ನ ಮಹೋತ್ಸವ ಇರ್ಬೋದು, ಅದೇ ರೀತಿ ಉಡಿ ತುಂಬೋ ಕೂಡ ಕಾರ್ಯಕ್ರಮ ಬಹಳ ಭರ್ಜರಿಯಾಗಿ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ನಾವು ಬಹಳ ದೊಡ್ಡ ಹೆಮ್ಮೆಯಿಂದ ಹೇಳ್ತೇನೆ. ಅದೇ ರೀತಿ ಇವತ್ತು ಸುಮಾರು ನನ್ನ ಬೆನ್ನಿಗೆ ನಿಂತು ಸುಮಾರು ನಮ್ಮ ಮಾರ್ಗದರ್ಶನ ಮಾಡ್ತಾ ಸುಮಾರು ನಮ್ಮೆಲ್ಲರೂ ಏನು ಹಿರಿಯ ಟ್ರಸ್ಟ್ ಪದಾಧಿಕಾರಿಗಳಾಗ ಸದಸ್ಯರ ಅವರೆಲ್ಲರೂ ದಿನನಿತ್ಯ ನಮ್ಮ ಜೊತೆಗೆ ಇದ್ದು ರಾತ್ರಿ ಕೂಡ ನಾವು ಸುಮಾರು 1 ಗಂಟೆ ಹೋಗಪ್ಪ ಎಲ್ಲ ತಯಾರಿ ಮಾಡಿ. ಅದೇ ರೀತಿ ನಮ್ಮ ಯುವಕರಿಗೆ ನಾವು ಹೇಳೋದ್ರೆ ಬಹಳ ದೊಡ್ಡ ತಪ್ಪಾಗ್ತದ. ಅವರು ಕೂಡ ನಮ್ಮ ಸಂಘಟ ಇವತ್ತು ಅರುಣ್ ಇರ್ಬೋದು, ಇವತ್ತು ಇನ್ನಿತರ ಇರ್ಬೋದು, ಇನ್ನಿತರ ಎಲ್ಲ ಯುವಕರು ಕೂಡ ಅವರು ಬಹಳ ತಮ್ಮ ತನು ಮನ ಧನದಿಂದ ಇವತ್ತು ದಾಸೋಹವನ್ನ ಬಂದಂತ ದಾಸೋಹಿಗಳಿಗೆ ಗುಣಪಡಿಸಿದ್ದಾರೆ. ಅವ್ರಿಗೆ ಕೂಡ ಒಂದು ಜೋರಾದ ಚಪ್ಪಳೆ ತರಲಿ ಅಂತ ಹೇಳ್ತೀನಿ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದ ಮೊದಲಿಂದ ಹಿಡ್ಕೊಂಡು ಇಲ್ಲಿ ತನ ಏನು ಪ್ರಚಾರ ಮಾಡಿದಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಹೋದ್ಯೋಗಿಗಳು ಕೂಡ ನಾನು ಬಹಳ ಚಿರಋಣಿದ್ದೀನಿ. ಅದೇ ರೀತಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲರಿಗೂ ಕೂಡ ನಾನು ಬಹಳ ಚಿರಋಣಿ ಅಂತ ಹೇಳ್ತೀನಿ. ಅದೇ ರೀತಿ ತಾವು ಇವತ್ತು ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿಂದ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಚ್ಕೆಇ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಗೌರವಾಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್, ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ಸ್ವಾಗತಿಸಿದರು. ಮಹಿಳಾ ಘಟಕದ ಅನಿತಾ ನವಣಿ ಹಾಗೂ ಲತಾ ತೊಪ್ಪತ್ ಪ್ರಾರ್ಥಿಸಿದರು. ಉಪಾಧ್ಯಕ್ಷ ವೀರೇಶ್ ದಂಡೋತಿ ವಂದಿಸಿದರು. ಭೀಮಾಶಂಕರ್ ಶೆಟ್ಟಿ, ಬಸವರಾಜ್ ಅನ್ವರ್ಕರ್, ಸಿದ್ದಲಿಂಗ್ ಗುಬ್ಬಿ, ವೀರೇಶ್ ಹುಡುಗಿ, ಎಸ್ಡಿ ಸೇಡಂಕರ್ ಸೇರಿದಂತೆ ವಿವಿಧ ಬಡಾವಣೆಯ ಅನೇಕ ಮಹಿಳೆಯರು, ಹಿರಿಯರು, ಸಾರ್ವಜನಿಕರು ಭಾಗವಹಿಸಿದ್ದರು.